ರವಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಶೆಫ್ ಕೆಲಸ ಮಾಡ್ತಾ ಇದ್ದ. ಅವನ ಕೈಯಲ್ಲಿ ಜಾದೂ ಇತ್ತು. ರವಿ ಅಣ್ಣ, ಕಸ್ಟಮರ್ ನಿಮ್ಮ ಪಾವ್ ಭಾಜಿಯನ್ನ ಹೊಗಳುತ್ತಾ ಇದ್ರು. ಥ್ಯಾಂಕ್ ಯು ಅಣ್ಣ. ಯಾವಾಗ್ಲಾದ್ರೂ ನಮಿಗೂ ಪಾವ್ ಭಾಜಿನ ತಿನ್ಸು. ಆಹಾ, ಇವತ್ ಸಿಗಿ ಹೋಟೆಲ್ ಬಂದಾದ್ಮೇಲೆ. ಇಲ್ ತಿಂದ್ರೆ ಬಾಸ್ ಬೈತಾರೆ. ಒಂದ್ ಕೆಲ್ಸ ಮಾಡಿ, ನೀವು ನಮಿಗೋಸ್ಕರ ಪಾರ್ಸಲ್ ಮಾಡಿ. ಆವತ್ತು ನವೀನ್ ಕೆಲ್ಸ ಮುಗಿಯೋ ಸಮಯದಲ್ಲಿ ಪಾವ್ ಬಜ್ಜಿ ಮಾಡಿ ಅದನ್ನ ಡಬ್ಬಿಗ್ ತುಂಬಿಸ್ದ. ಅವನು ತನ್ನ ಇಬ್ರು ವೇಟರ್ ಫ್ರೆಂಡಿಗೆ 2 ಡಬ್ಬಾನ ಕೊಟ್ಟು ತನಗೆ ಒಂದು ಡಬ್ಬಾನ ಇಟ್ಕೊಂಡ ಮನೆಗ್ ತಗೊಂಡ್ ಹೋಗಕ್ಕೆ. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ರವಿ ಕೂಡ ತುಂಬಾ ಖುಷಿಯಾಗಿದ್ದ. ಖುಷಿನಲ್ಲೇ ರವಿ ಮನೆಗ್ ಹೋದ. ಇದನ್ ತಗ ಸುಧಾ, ಪಾವ್ ಭಾಜಿ. ಅರೆ ವಾ, ಏನ್ ವಿಷಯ! ಇವತ್ತು ನಮ್ಮಂತ ಬಡವರು 5 ಸ್ಟಾರ್ ಹೋಟೆಲ್ನ ಪಾವ್ ಬಜ್ಜಿ ತಿನ್ನೋ ಅದೃಷ್ಟ. ವಾ, ಇದು ಒಳ್ಳೇದು. ನಾನ್ ಕಷ್ಟಪಟ್ಟು ಪಾವ್ ಭಾಜಿ ಮಾಡ್ದೆ. ಕ್ರೆಡಿಟ್ 5 ಸ್ಟಾರ್ ಹೋಟ್ಲಿಗೆ ಹೋಯ್ತು. ಅದಕ್ಕೆ ನಾನು ನನ್ನ ಸ್ವಂತ ರೆಸ್ಟೋರೆಂಟ್ ಮಾಡ್ಬೇಕು. ಹಾ ಪತಿ ದೇವ್ರೇ, ನಿಮ್ಮ ರೆಸ್ಟೋರೆಂಟ್ ಬೇಗ ಓಪನ್ ಆಗತ್ತೆ. ನಂಬಿಕೆ ಇದೆ, ಆದ್ರೆ ಇದೆಲ್ಲ ಹೇಗಾಗುತ್ತೆ? ಮನೆ, ಮಕ್ಳ ಎಲ್ಲ ಜವಾಬ್ದಾರಿ ನನ್ ತಲೆ ಮೇಲಿದೆ. ಹಾ, ಅದೇನೋ ನಿಜಾನೇ. ಆದ್ರೆ ನನಗ್ ನಂಬಿಕೆ ಇದೆ ನಿಮ್ಮ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀರಾ ಅಂತ. ಹಾ, ನಂಬಿಕೆ ಮೇಲೆನೆ ಈ ಜೀವನ ನಡೀತಿರೋದು. ಅದೇ ಸಮಯಕ್ಕೆ ಪಿಂಕಿ ಮತ್ತೆ ಅರ್ಣವ್ ಟ್ಯೂಷನ್ ಇಂದ ವಾಪಸ್ ಬಂದ್ರು. ಪಾಪ ಇವತ್ತು ನಿಮ್ಮ ಪಪ್ಪ ನಿಮ್ಮಿಬ್ರಿಗೋಸ್ಕರ ಏನೋ ಸ್ಪೆಷಲ್ ತಂದಿದ್ದಾರೆ. ಪಾವ್ ಭಾಜಿ ತಾನೇ? ಅರೆ, ನೀನ್ ಹೇಗ್ ಗೆಸ್ ಮಾಡ್ದೆ? ಯಾಕಂದ್ರೆ ನನಗ್ ತುಂಬಾ ಆಸೆ ಆಗಿತ್ತು ಪಾವ್ ಭಾಜಿ ತಿನ್ನೋದಕ್ಕೆ. ವಾ, ನೋಡ್ದ್ಯಾ, ಪಪ್ಪನಿಗೆ ಎಲ್ಲದೂ ಗೊತ್ತಿದೆ. ಸುಧಾ, ಎಲ್ಲರಿಗೂ ಪಾವ್ ಭಾಜಿ ಹಾಕು. ಇವತ್ತು ನನ್ ಮಕ್ಳು ನನ್ ಕೈಯಿಂದ ಫೇಮಸ್ ಪಾವ್ ಭಾಜಿ ತಿಂತಾರೆ. ನೀವ್ ಮಾಡೋ ಪಾವ್ ಬಜ್ಜಿ ಅಷ್ಟೊಂದ್ ಫೇಮಸ್ ಅಪ್ಪ? ಇಲ್ಲ, ಆದ್ರೆ ಆಗುತ್ತೆ. ನಡೀರಿ, ಹೊಟ್ಟೆ ಹಶುವಾಗಿದೆ, ಊಟದ ಸಮಯ. ಎಲ್ಲಾರು ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ರವಿ ಮಾಡಿರೋ ಪಾವ್ ಬಜ್ಜಿ ತಿಂದ್ರು. ನೀವ್ ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಥ್ಯಾಂಕ್ ಯು. ನೀವ್ ರೆಸ್ಟೋರೆಂಟ್ ಖಂಡಿತ ಓಪನ್ ಮಾಡ್ತೀರಾ? ಹಾ, ಖಂಡಿತ. ಒಂದು ದಿನ ಏನಾಯ್ತು ಅಂದ್ರೆ, ರವಿ ಹೋಟೆಲ್ನಲ್ಲಿ ಅಡಿಗೆ ಮಾಡ್ತಿದ್ದ. ಮ್ಯಾನೇಜರ್ ಅವ್ರ ಹತ್ರ ಬಂದ್ರು. ದೋಸ್ತ್, ನನಗ್ ಹೇಳೋದಕ್ಕೆ ತುಂಬಾ ನೋವಾಗ್ತಾ ಇದೆ. ಆದ್ರೆ ನಿನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಆದ್ರೆ ಯಾಕೆ? ಹೋಟೆಲಲ್ಲಿ ಲಾಭ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕೆಲ್ಸದವರನ್ನು ತೆಗಿತಾ ಇದ್ದಾರೆ ಮ್ಯಾನೇಜರ್. ಹಾಗಾಗಿ ನಾವು ಕೇವಲ ಒಬ್ನೇ ಶೆಫ್ ನ ಅಫೋರ್ಡ್ ಮಾಡಕ್ಕಾಗದು. ಹಾಗೂ ಅವನೊಬ್ನೇ ಫಾಸ್ಟ್ ಫುಡ್ ಜೊತೆಗೆ ಎಲ್ಲ ಊಟವನ್ನ ಮಾಡಕ್ಕಾಗುತ್ತೆ. ಹಾಗೂ ಅವನಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಹಾಗಾಗಿ ಬಾಸ್ ಹೇಳಿದ್ರು, ಇನ್ಮೇಲೆ ನಮ್ ಹೋಟೆಲ್ ಅಲ್ಲಿ ಒಬ್ನೇ ಶೆಫ್ ಇರ್ತಾನೆ. ಹಾಗೂ ಇದಕ್ಕೋಸ್ಕರ ನಿನ್ನನ್ನ ಜಾಬ್ ಇಂದ ತೆಗಿತಾ ಇದ್ದಾರೆ. ರವಿಗೆ ತಲೆ ಕೆಟ್ಟು ಹೋಯ್ತು. ಅವನ್ ಯೋಚನೆ ಮಾಡಿರ್ಲಿಲ್ಲ ಅವನಿಗೆ ಹೀಗೆಲ್ಲ ಆಗತ್ತೆ ಅಂತ. ಅವನು ಮನೆಗ್ ಹೋಗಿ ಎಲ್ಲಾ ವಿಷಯನೂ ಸುಧಾಗೆ ಹೇಳ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ಗೆ ಬೇರೆ ಹೋಟೆಲ್ನಲ್ಲಿ ಕೆಲ್ಸ ಸಿಗತ್ತೆ. ಬಯಸ್ತೀನಿ ಆದಷ್ಟು ಬೇಗ ಸಿಗ್ಲಿ. ರವಿ ಎಷ್ಟೋ ಹೋಟೆಲ್ನಲ್ಲಿ ಕೆಲ್ಸ ಹುಡುಕ್ದ. ಆದ್ರೆ ಎಲ್ಲಾ ಕಡೆ ಅವನ್ಗೆ ನಿರಾಸೆನೆ ಆಗ್ತಾ ಇತ್ತು. ಇದೇ ತರ 1 ತಿಂಗಳು ಕಳ್ದ್ ಹೋಯ್ತು. ಈಗ ಅವನು ನಿರಾಸೆ ಆಗೋಗಿದ್ದ. ಆವತ್ತವನು ಮನೆಗ್ ಹೋದಾಗ ಅವನು ಅಳೋಕ್ ಶುರು ಮಾಡ್ದ. ಏನಾಯ್ತ್ರಿ? ಇವತ್ತಲ್ಲ ಅಂದ್ರೆ ನಾಳೆ ನಿಮ್ಗೆ ಕೆಲ್ಸ ಸಿಕ್ಕೇ ಸಿಗತ್ತೆ. ನಾನು ಎಷ್ಟೆಲ್ಲ ಹೋಟೆಲ್ಗಳಲ್ಲಿ ಕೇಳ್ದೆ, ಆದ್ರೆ ನನಗೆ ಎಲ್ಲೂ ಕೆಲ್ಸನೇ ಸಿಗ್ಲಿಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಕೆಲ್ಸ ಇಲ್ಲ ಅಂದ್ರೆ ಏನಾಯ್ತು? ನಿಮ್ ಕೈಯಲ್ಲಿ ಜಾದೂನೇ ಇದೆ. ನಿಮ್ಮ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡಿ. ಆದ್ರೆ ಸುಧಾ, ರೆಸ್ಟೋರೆಂಟ್ ಹಾಕೋದಕ್ಕೆ ಹಣ ಬೇಕಾಗುತ್ತೆ. ಅದು ಎಲ್ಲಿಂದ ಬರುತ್ತೆ? ನನ್ ಒಡವೆಗಳಿದ್ಯಲ್ಲ, ಸುಧಾ, ಅದ್ರಿಂದ ಬರೀ 2-4 ಲಕ್ಷ ಬರುತ್ತಷ್ಟೇ. ಅದ್ರಲ್ಲಿ ನಾವೊಂದು ಸಣ್ಣ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ನ ಓಪನ್ ಮಾಡಬಹುದು. ಹಾ, ನನಗ್ ನಂಬಿಕೆ ಇದೆ, ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ. ಸರಿ. ರವಿ ಸುಧಾಳ ಎಲ್ಲ ಒಡವೆನ ಗಿರ್ವಿ ಇಟ್ಟ ಮತ್ತೆ ದುಡ್ಡು ತಗೊಂಡ. ಆ ದುಡ್ಡಲ್ಲಿ ರವಿ ಮಾರ್ಕೆಟ್ ನ ಮಧ್ಯದಲ್ಲಿ ಫಾಸ್ಟ್ ಫುಡ್ ಜಾಯಿಂಟ್ ಅನ್ನೋ ರೆಸ್ಟೋರೆಂಟ್ ನ ಓಪನ್ ಮಾಡ್ದ. ರವಿ ರೆಸ್ಟೋರೆಂಟ್ ಅಲ್ಲಿ ಸ್ಯಾಂಡ್ವಿಚ್, ಫ್ರಾಂಕೀಸ್, ಮೋಮೋ ಮತ್ತೆ ರವಿಯ ಸ್ಪೆಷಲ್ ಪಾವ್ ಬಜ್ಜಿ ಕೂಡ ಇತ್ತು. ಗೆಳೆಯ, ಒಂದು ಪಾವ್ ಭಾಜಿ ಕೊಡು. ನನಗೊಂದು ಚೀಸ್ ಸ್ಯಾಂಡ್ವಿಚ್. ರವಿ ರೆಸ್ಟೋರೆಂಟ್ ಚೆನ್ನಾಗ್ ನಡೀತಿತ್ತು. ಮಾರ್ಕೆಟ್ ನ ಮಧ್ಯದಲ್ಲಿ ಇದ್ದಿದ್ರಿಂದ ಅಲ್ಲಿ ಯಾವಾಗ್ಲೂ ಗ್ರಾಹಕರು ತುಂಬಿಕೊಂಡಿರ್ತಾ ಇದ್ರು. ಸ್ವಲ್ಪ ತಿಂಗಳಲ್ಲೇ ರವಿ ಅಡ ಇಟ್ಟಂತ ಒಡವೆನ ಬಿಡಿಸ್ಕೊಂಡ. ಇದಂತಗ ಸುಧಾ, ನಿನ್ನ ಚಿನ್ನ.
ದೇವ್ರ ಕೃಪೆ ಇದೆ ನಮ್ ಮೇಲೆ. ಅದಕ್ಕೋಸ್ಕರ ನಿಮ್ಮ ರೆಸ್ಟೋರೆಂಟ್ ಬೇಗ ಸೆಟ್ ಆಗೋಯ್ತು. ಹೇಗಾಗಲ್ಲ ಹೇಳು, ನನ್ ಕೈಯಲ್ಲಿ ಜಾದೂ ಇದೆ. ಹಾ ಹಾ, ರವಿ ಮತ್ತೆ ಸುಧಾ ಜೀವನದಲ್ಲಿ ಇವಾಗ ತಾನೇ ಖುಷಿ ಬಂದಿತ್ತು, ಅಷ್ಟು ಬೇಗ ಮತ್ತೊಂದು ಸಂಕಟ ತಲೆ ಮೇಲೆ ಬಂತು. ರವಿ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಎದುರುಗಡೆನೆ ಒಂದು ಪಾವ್ ಬಜ್ಜಿ ಗಾಡಿ ಬಂತು. ಪಾವ್ ಬಜ್ಜಿ ಗಾಡಿನಲ್ಲಿ ದುಡ್ಡು ಕೇವಲ 50 ರೂಪಾಯಿ ಇತ್ತು. ಅದನ್ನ ನೋಡಿ ರವಿ ರೆಸ್ಟೋರೆಂಟ್ ಬರ್ತಿತ್ತಂತ ಎಲ್ಲ ಗ್ರಾಹಕರು ಅಲ್ಲಿಗೆ ಹೋಗ್ತಾ ಇದ್ರು. ಇವಾಗ ಇದ್ಯಾವ್ದು ಹೊಸ ಸಮಸ್ಯೆ? ನಾನು ಪಾವ್ ಭಾಜಿಯ ರೇಟನ್ನ 50 ರೂಪಾಯಿಗಿಂತ ಕಡಿಮೆ ಮಾಡಿದ್ರೆ ನನ್ನ ಹೋಟೆಲಿನ ಬಾಡಿಗೆ ಹಾಗೂ ಲಾಭನೇ ಆಗೋದಿಲ್ಲ. ರವಿ ಯೋಚನೆ ಜಾಸ್ತಿ ಆಯ್ತು. ಮುಂದೆ ಎಷ್ಟೋ ದಿನದವರೆಗೂ ರವಿ ಯೋಚಿಸ್ತಿದ್ದ, ಮುಂದೆ ಇರುವಂತ ಗಾಡಿಯಿಂದ ಅವನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ನನಗೆ ರೇಟನ್ನ ಕಡಿಮೆ ಮಾಡಕ್ಕಾಗಲ್ಲ ಅಂದ್ಮೇಲೆ ನಾನು ಬೇರೆ ಏನಾದ್ರೂ ಮಾಡ್ಲೇಬೇಕು. ಅದರಿಂದ ಎಲ್ಲ ಗ್ರಾಹಕರು ನನ್ನ ಹೋಟೆಲಿಗೆ ಬರಬೇಕು. ಆದ್ರೆ ಏನ್ ಮಾಡ್ಲಿ? ರವಿ ಯೋಚಿಸ್ತಿದ್ದ ಏನ್ ಮಾಡಬಹುದು ಅಂತ. ವಾಪಸ್ ಅವನ್ ಮನೆಗ್ ಬಂದಾಗ್ಲೂ ಅದ್ರ ಬಗ್ಗೆನೇ ಯೋಚಿಸ್ತಿದ್ದ. ಸುಧಾ, ಹೊಸದಾಗಿ ನಾನು ಏನ್ ಮಾಡ್ಬೋದು? ನನಗ್ ಅರ್ಥ ಆಗ್ಲಿಲ್ಲ. ಒಂದ್ ವೇಳೆ ನಾನು ಪಾವ್ ಭಾಜಿಗೆ 50 ರೂಪಾಯಿಗಿಂತ ಕಡಿಮೆ ಮಾಡಿದ್ರೆ ನನಗೆ ಲಾಭ ಆಗೋದಿಲ್ಲ. ಆದ್ರೆ ಇವಾಗ ಎಲ್ಲ ಗ್ರಾಹಕರು ಆ ತಳ್ಳು ಗಾಡಿಯಲ್ಲೇ ತಿಂತಾ ಇದ್ದಾರೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ, ನಾನ್ ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಯಾವ ತರ ಅಂದ್ರೆ ಅದನ್ನ ಯಾರು ಯೋಚನೆ ಮಾಡಿರ್ಬಾರದು. ಸುಧಾ ಅಡ್ಗೆ ಮನೆಯಲ್ಲಿರುವಂತ ಮಸಾಲೆ ಕಡೆ ನೋಡಿದ್ಲು. ನಿಮಗ್ ನೆನ್ಪಿರ್ಬೇಕಲ್ವಾ, ನಿಮ್ ಹಳ್ಳಿಯಿಂದ ಒಂದು ಕಪ್ಪು ಮಸಾಲ ಬಂದಿದೆ. ನೀವು ಆ ಮಸಾಲೆನ ಬಳಸಿ ಪಾವ್ ಬಜ್ಜಿ ಮಾಡಿದ್ರೆ ಅದು ಖಂಡಿತವಾಗ್ಲೂ ವಿಭಿನ್ನವಾಗಿರುತ್ತೆ. ಬ್ಲ್ಯಾಕ್ ಪಾವ್ ಭಾಜಿ. ಹಾ, ಬ್ಲ್ಯಾಕ್ ಪಾವ್ ಬಜ್ಜಿ. ಅಷ್ಟೇ, ರವಿ ಮತ್ತೆ ಸುಧಾಗೆ ಐಡಿಯಾ ಸಿಕ್ತು. ಮಾರನೇ ದಿನನೇ ರೆಸ್ಟೋರೆಂಟ್ ಹೊರಗಡೆ ಒಂದ್ ದೊಡ್ಡ ಬೋರ್ಡ್ ಹಾಕ್ದ, ಸ್ಪೆಷಲ್ ಬ್ಲ್ಯಾಕ್ ಪಾವ್ ಬಜ್ಜಿ. ಮತ್ತೆ ರವಿ ತನ್ನ ಸ್ಪೆಷಲ್ ಬ್ಲ್ಯಾಕ್ ಪಾವ್ ಬಜ್ಜಿ ಮಾಡೋದಕ್ಕೆ ಶುರು ಮಾಡ್ದ. ತುಂಬಾ ಜನ ಆ ಬೋರ್ಡ್ ಅನ್ನ ಓದಿದ್ರು. ಆಮೇಲೆ ಒಬ್ಳು ಯೂಟ್ಯೂಬರ್ ಗಮನ ಆ ಬೋರ್ಡ್ ಮೇಲೆ ಹೋಯ್ತು. ಆಗ ಅವಳು ರೆಸ್ಟೋರೆಂಟ್ ಒಳಗ್ ಬಂದ್ಲು. ರವಿ ಅವಳಿಗೆ ಬ್ಲ್ಯಾಕ್ ಪಾವ್ ಬಜ್ಜಿ ಸರ್ವ್ ಮಾಡ್ದ. ಸೊ ಫ್ರೆಂಡ್ಸ್, ಇಲ್ ನೋಡಿ, ನಮ್ ಹಿಂದೆ ಇದೆ ಸ್ಪೆಷಲ್ ಬ್ಲ್ಯಾಕ್ ಪಾವ್ ಬಜ್ಜಿ, ಬನ್ನಿ ತಿನ್ನೋಣ. ಆ ಯೂಟ್ಯೂಬರ್ ಪಾವ್ ಬಜ್ಜಿನ ರುಚಿ ನೋಡಿದ್ಲು. ವಾಹ್ ವಾಹ್, ಅದ್ಭುತವಾಗಿದೆ. ಬ್ಲ್ಯಾಕ್ ಪಾವ್ ಬಜ್ಜಿ ವಿಡಿಯೋ ವೈರಲ್ ಆಯ್ತು. ಅದ್ರ ಜೊತೆಗೆ ರವಿ ಫಾಸ್ಟ್ ಫುಡ್ ಜಾಯಿಂಟ್ ಕೂಡ ಫೇಮಸ್ ಆಗೋಯ್ತು. ಈಗ ಆ ಸಣ್ಣ ಅಂಗಡಿ ಮುಂದೆ ದೊಡ್ಡ ದೊಡ್ಡ ಲೈನೇ ನಿಂತ್ಕೋತಿತ್ತು. ಸುಧಾ ಮತ್ತೆ ರವಿ ಇನ್ನು ತುಂಬಾ ಜನನ ಕೆಲ್ಸಕ್ಕಿಟ್ಕೊಂಡ್ರು. ಬ್ಲ್ಯಾಕ್ ಪಾವ್ ಬಜ್ಜಿ ಎಷ್ಟು ಫೇಮಸ್ ಆಯ್ತು ಅಂದ್ರೆ ತುಂಬಾ ದೂರದಿಂದ ಬಂದು ಜನಗಳು ಅದನ್ನ ತಿಂತಾ ಇದ್ರು. ನೋಡ್ತಾ ನೋಡ್ತಾ ರವಿಯ ಒಂದು ಸಣ್ಣ ಫಾಸ್ಟ್ ಫುಡ್ ಜಾಯಿಂಟ್ ಈಗೊಂದು ದೊಡ್ಡ ಹೋಟೆಲ್ ಆಗೋಗಿತ್ತು. ಕೊನೆಗೂ ನಿಮ್ ಕನ್ಸನ್ನ ಪೂರ್ತಿ ಮಾಡ್ಕೊಂಡ್ರಿ. ಹಾ, ಆದ್ರೆ ಇದೆಲ್ಲ ನಿನ್ನಿಂದನೇ ಸಾಧ್ಯವಾಗಿದ್ದು. ನಿನ್ನ ಐಡಿಯಾ ಸಖತ್ತಾಗಿ ವರ್ಕ್ ಆಯ್ತು. ಬ್ಲ್ಯಾಕ್ ಪಾವ್ ಬಜ್ಜಿ ರವಿಯ ಕಪ್ಪು ಭವಿಷ್ಯನ ಉಜ್ವಲ ಮಾಡ್ಬಿಡ್ತು. ಮುಳುಗ್ತಾ ಇರೋ ಅವನ ರೆಸ್ಟೋರೆಂಟ್ ನ ಮೇಲೆ ಕೆತ್ತಿತು. ಕೊನೆಗೂ ತನ್ನದೇ ಹೋಟೆಲ್ ಓಪನ್ ಮಾಡ್ಬೇಕು ಅನ್ನೋ ಕನ್ಸು ಪೂರ್ತಿ ಆಯ್ತು.